ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲಾಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನ್ ತೋರಿಸ್ತಿದ್ದೀನಿ. ಕ್ವಿಕ್ಕಾಗಿ ಮುಗಿಯುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಅದು ಡಿಸೈನ್ ಬಂದು ನಾನು ಆ ಡಿಸೈನ್ಗೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡಿದ್ದೀನಿ ಪ್ಲೇನ್, ಮೇಲೇನು ಡಿಸೈನ್ ಇಲ್ಲ. ಈ ರೀತಿ ಇದು ಒಂದೇ ಬೀಡ್ ನಾನು ಯೂಸ್ ಮಾಡ್ತಿರೋದು. ಸಿಂಪಲ್ ಆಗಿದೆ ಡಿಸೈನು, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು 6 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊತಿದ್ದೀನಿ. ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕೋತಿದ್ದೀನಿ. 2 3 4 4 ಚೈನ್ಗಳನ್ನ ಹಾಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ, ಒಂದು ಸಿಂಗಲ್ ಕ್ರೋಶಾ. ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಒಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ ಫಸ್ಟಿಗೆ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ನೆಕ್ಸ್ಟ್ ಈ ರೀತಿ ಬೀಡ್ ತೊಗೋತಿದ್ದೀನಿ. ಈ ಬೀಡ್ ಬಂದು ಮುಂದೆ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬಟ್ಟೆಗೆ ಚುಚ್ಚಿ, ಬಟ್ಟೆ ಅಂದರೆ ಒಂದು 3 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಈ ರೀತಿ ನೋಡಿ, ಇಲ್ಲಿಗೆ ಬಂದು ಈ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಇಲ್ಲಿ 2 ಲೂಪ್ ಇದೆಯಲ್ಲ, ಅಲ್ಲಿ ಥ್ರೆಡ್ ತೊಗೊಂಡು 2 ಲೂಪ್ ಒಳಗಡೆ ಹೋಗ್ಬೇಕಾಗತ್ತೆ. ಲೂಪ್ ಒಳಗಡೆ ಹೋದ್ಮೇಲೆ ಈ ಲೂಪಲ್ಲಿ ಈ ರೀತಿ ಬೀಡ್ ಒಳಗಡೆನೂ ಈ ಥ್ರೆಡ್ನ ಎಳ್ಕೊಬೇಕಾಗತ್ತೆ. ಬೀಡ್ ಒಳಗಡೆ ಈ ರೀತಿ ಎಳ್ಕೊಂಡಾದಮೇಲೆ ಇಲ್ಲಿ 2 ಲೂಪ್ ಇದೆ. 2 ಲೂಪ್ ಒಳಗಡೆನೂ ಮತ್ತೆ ಥ್ರೆಡ್ ತೊಗೊಂಡು ಒಂದು ನಾಟ್ ರೀತಿ ಮಾಡ್ಕೋಬೇಕು. ನಾಟ್ ರೀತಿ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 2 3 3 ಚೈನ್ಗಳು ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಈ ಬೀಡಿಂದ ಈ ರೀತಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈ ಬೀಡ್ ಹಿಂಭಾಗ ಈ ರೀತಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಪಿಕಾಟ್ ರೀತಿ ಬರುತ್ತೆ. ನಾವೇನು ಡಬಲ್ ಕ್ರೋಶಾ ಹಾಕ್ಕೊಂಡು ಪಿಕಾಟ್ ಹಾಕೋತೀವಿ ಅದೇ ರೀತಿ ಮಧ್ಯದಲ್ಲಿ ಒಂದು ಬೀಡ್ ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅದೇ ರೀತಿ ಮತ್ತು ನೆಕ್ಸ್ಟು 3 ಚೈನ್ 3 ಚೈನ್ ಹಾಕಿ ಮತ್ತೆ ಅದೇ ಸ್ಪೇಸಲ್ಲಿ ಹೋಗಿ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಅಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ಅದೇ ಜಾಗದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ನೋಡಿ, ಏನು ಪಿಕಾಟ್ ಹಾಕೋತೀವಿ ಅದು 3 ಪಿಕಾಟ್ ಹಾಕೊಂಡಾಗ ಆಗುತ್ತೆ. ಈ ಒಂದು ಡಬಲ್ ಕ್ರೋಶಾದಲ್ಲಿ 3 ಪಿಕಾಟ್ ರೀತಿ ಫಿಲ್ ಮಾಡಿದಾಗ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ನಾನು ಒಂದು ಬೀಡನ್ನ ಮುಂದೆ ಇದೆ, ಥ್ರೆಡ್ ಬಂದು ಈ ರೀತಿ ಹಿಂಭಾಗ ಇದೆ. ಈ ರೀತಿ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಇದ್ರ ಪಕ್ಕದಲ್ಲೇ ಏನಿಲ್ಲಿ ಡಬಲ್ ಕ್ರೋಶಾ ಹಾಕೋದಕ್ಕೆ ಬಟ್ಟೆಗೆ ಚುಚ್ಕೊಂಡಿದ್ವಿ ಅದ್ರ ಪಕ್ಕದಲ್ಲೇ ಹೋಗಿ ಮತ್ತೆ ಬಟ್ಟೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 2 ಲೂಪ್ ಒಳಗಡೆನೂ ಕೂಡ ಥ್ರೆಡ್ ತೊಗೋಬೇಕು. ಥ್ರೆಡ್ ತೊಗೊಂಡು ಈ ರೀತಿ ಸ್ವಲ್ಪ ಇದನ್ನು ಲೂಸ್ ಮಾಡ್ಕೊಳ್ಳಿ, ಆವಾಗ ಬೀಡ್ ಎಳ್ಕೊಳ್ಳೋದಕ್ಕೆ ಆರಾಮ ಅನಿಸುತ್ತೆ. ಈ ರೀತಿ ಆದಮೇಲೆ ಮತ್ತೆ ಈ 2 ಲೂಪ್ ಒಳಗಡೆನೂ ಒಟ್ಟಿಗೆ ತೊಗೋಬೇಕು. ಥ್ರೆಡ್ನ ಒಟ್ಟಿಗೆ ತೊಗೊಂಡಾದಮೇಲೆ ಮತ್ತೆ ನಾನು 3 ಚೈನ್ ಹಾಕೋತಿದ್ದೀನಿ. ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡು ಈ ಬೀಡ್ ಹಿಂಭಾಗ ಏನಿದೆ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಮತ್ತು 3 ಚೈನ್ ಹಾಕಿ ಮತ್ತು ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಮತ್ತು ಇನ್ನೊಂದು ಸಾರಿ 3 ಚೈನ್
3 ಚೈನ್ ಹಾಕಿ ಸೇಮ್ ಇದೇ ಜಾಗದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅಂದರೆ 3 ಪಿಕಾಟ್ 3 ಚೈನ್ ಹಾಕ್ಬಿಟ್ಟು ಒಂದೊಂದು ಸಿಂಗಲ್ ಕ್ರೋಶ ಈ ರೀತಿ ಪಿಕಾಟ್ ರೀತಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟು ಕೂಡ ಸೇಮ್ ಅದೇ ರೀತಿ ನಾನು ಒಂದು ಬೀಡ್ ಹಾಕೋತಿದ್ದೀನಿ. ಬೀಡ್ ಬಂದು ಮುಂಭಾಗ ಇದೆ, ಥ್ರೆಡ್ ಬಂದು ಹಿಂಭಾಗ ಇದೆ. ಈ ರೀತಿ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದಮೇಲೆ ಇಲ್ಲಿ 2 ಲೂಪ್ ಕಾಣಿಸುತ್ತಲ್ಲ ಅದರೊಳಗಡೆನೂ ಒಟ್ಟಿಗೆ ಥ್ರೆಡ್ ತೊಗೋಬೇಕಾಗುತ್ತೆ. ಥ್ರೆಡ್ ತೊಗೊಂಡು ಈ ಬೀಡು ಒಳಗಡೆನೂ ಕೂಡ ತೊಗೋಬೇಕಾಗುತ್ತೆ. ಈ ಬೀಡ್ ಒಳಗಡೆನೂ ತೊಗೊಂಡ್ಮೇಲೆ ಮತ್ತೆ 2 ಲೂಪ್ ಕಾಣಿಸ್ತಿದ್ದಿಲ್ಲ ಅದರೊಳಗಡೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರೀತಿ ಲಾಕ್ ಹಾಕೋಬೇಕಾಗುತ್ತೆ. ಲಾಕ್ ಹಾಕ್ಕೊಂಡಾದಮೇಲೆ ಮತ್ತೆ 3 ಚೈನ್ 2 3 ಈ ಬೀಡ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಸೇಮ್ ಇದೇ ಗ್ಯಾಪಲ್ಲಿ ಹೋಗಿ ಮತ್ತು ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಏನಿದೆ ಅದೇ ಗ್ಯಾಪಲ್ಲಿ ಹೋಗಿ ಮತ್ತು ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ಇಲ್ಲಿ ನಾನು 5 ಬೀಡ್ಸ್ಗಳನ್ನ ಹಾಕಿ ಡಬಲ್ ಕ್ರೋಶ ರೀತಿ ಮಾಡಿಕೊಂಡು ಈ ರೀತಿ ಪಿಕಾಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಇದನ್ನು ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೋಡಿ ಒಂದು ಸಿಂಗಲ್ ಕ್ರೋಶ ಆಗಿದೆ. ಮತ್ತು 2 ಚೈನ್ ಹಾಕಿ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಬರುತ್ತೆ ಡಿಸೈನು. ಇದಾದಮೇಲೆ ಮತ್ತೆ 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟು ಸೇಮ್ ಇದೇ ರೀತಿ ಒಂದು ಬೀಡ್ ಬಂದು ಮುಂಭಾಗ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ಆ ರೀತಿ ಬೀಡ್ ತೋರಿಸಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಗ್ಯಾಪ್ ಫಸ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದು ಈ ರೀತಿ 2 ಲೂಪ್ಗಳಾಗುತ್ತೆ. ಈ ರೀತಿ 2 ಲೂಪ್ ಆಗುತ್ತೆ. 2 ಒಳಗಡೆನೂ ಕೂಡ ಮತ್ತೆ ಥ್ರೆಡ್ನ ತೊಗೋಬೇಕು. ಥ್ರೆಡ್ ತೊಗೊಂಡ್ಮೇಲೆ ಸ್ವಲ್ಪ ಈ ರೀತಿ ದೊಡ್ಡದಾಗಿ ಹೇಳ್ಕೊಳ್ಳಿ, ಆವಾಗ ಬೀಡನ್ನ ಒಳಗಡೆ ತೋರ್ಸೋಕ್ಕೆ ಸರಿಯಾಗುತ್ತೆ. ಮತ್ತು ಬೀಡ್ ಒಳಗಡೆನೂ ಕೂಡ ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಮತ್ತೆ ಈ ರೀತಿ 2 ಲೂಪ್ ಒಳಗಡೆನೂ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡ್ಮೇಲೆ ಸೇಮ್ ಮತ್ತು 3 ಚೈನ್ 2 3 ಚೈನ್ ಹಾಕಿ ಬೀಡ್ ಹಿಂಭಾಗ ಇಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಮತ್ತು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಮತ್ತು ಸಿಂಗಲ್ ಕ್ರೋಶ. ಇಲ್ಲಿ ನಾನು 3 ಟೈಮ್ಸು 3 ಚೈನ್ ಹಾಕಿಸ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದು ಒಂದು ಪಿಕಾಟ್ ರೀತಿ ಬರುತ್ತೆ. ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ನಿಮಗಿದು ಅಷ್ಟೇ. ಫ್ರೆಂಡ್ಸ್ ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಇದೇ ರೀತಿ ಹಾಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಸಿಂಪಲ್ ಆಗಿದೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅಲ್ಲಿ ಈ ರೀತಿ ಇದೆ. ಇದು ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ 4 ಚೈನ್ ತೊಗೊಂಡಿರೋದು. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಬೇಗ ಮುಗಿಯಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ಹಾಕಬೇಕು ಅಂದರೆ 3 ಅವರ್ಸ್ ಆದರೂ ಟೈಮ್ ತೊಗೊಳುತ್ತೆ. ಇದು ಪಿಕಾಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳೋದು. ಬೀಡ್ಸು ಕೂಡ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಟೈಮ್ ತೊಗೊಳುತ್ತೆ. ಇದರಲ್ಲಿ ಈ ರೀತಿ ಬರುತ್ತೆ ಡಿಸೈನ್. ಫ್ರೆಂಡ್ಸ್ ಕುಚ್ಚು ಕೂಡ ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಅದು 1 ಡಬಲ್ ಮಾಡಿದ್ಮೇಲೆ 300 ಎಳೆ ಆಗುತ್ತೆ.
ಈ ರೀತಿ ಬಂದಿದೆ ಡಿಸೈನ್. ಫ್ರೆಂಡ್ಸ್, ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.